ಬಂಧುಗಳೇ, ಮೊಟ್ಟ ಮೊದಲ ಬಾರಿಗೆ ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅದೇ ರೀತಿಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಸಮುದಾಯ ಭವನಗಳನ್ನು ಕೊಟ್ಟಂಥದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು. ಇವತ್ತು ಹಲವಾರು ವರ್ಷಗಳಿಂದ, ಸುಮಾರು 35 ವರ್ಷಗಳಿಂದ ಪರಿವಾರವನ್ನು ಹೆಚ್ಚಿಗೆ ಸೇರಿಸಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ತಾರ್ಕಿಕವಾದ ಸತ್ಯವನ್ನು ಕೊಟ್ಟು ಹೆಚ್ಚಿಗೆ ಸೇರಿಸುವಂತ ಕೆಲಸವನ್ನು ಮಾಡಿದೆ. ಅದೇ ರೀತಿ ಕಳೆದ 40 ವರ್ಷಗಳಿಂದ ಏನು ಮೀಸಲಾತಿ ಹೆಚ್ಚಳವನ್ನು ಮಾಡಬೇಕು, 3ರಿಂದ 7% ಮಾಡಬೇಕು ಅಂತಕ್ಕಂಥ ಹೋರಾಟ ಏನಿತ್ತು, ಅದಕ್ಕೂ ಕೂಡ ಆ 7% ಹೆಚ್ಚಳವನ್ನು ಮಾಡಿದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಬಂದಿದೆ. ಪರಿಶಿಷ್ಟ ಪಂಗಡಗಳಿಗೆ ಪ್ರತ್ಯೇಕ ಸಚಿವಾಲಯವನ್ನು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಬಂಧುಗಳೇ, ಈ ದೇಶದ ಅತ್ಯುನ್ನತ ಸ್ಥಾನವಾದಂಥ ರಾಷ್ಟ್ರಪತಿ ಹುದ್ದೆಯನ್ನ ಒಂದು ಆದಿವಾಸಿ ಮಹಿಳೆ ದ್ರೌಪದಿ ಮುರ್ಮು ಅವರು ಕೂಡ ಈ ರಾಷ್ಟ್ರಪತಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಜಿಯವರ ಸರ್ಕಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಗಮನಕ್ಕೆ ಇಷ್ಟಪಟ್ಟಿದ್ದಾರೆ. ಬಂಧುಗಳೇ, ಅದೇ ರೀತಿಯಲ್ಲಿ ಆದಿವಾಸಿಗಳ ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟ ಬಿರ್ಸಾ ಮುಂಡಾ ಅವರ ಜಯಂತಿಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕ, ವೀರ ಬದಕರಿ ನಾಯಕರ ಕೋಟೆಯನ್ನು ಐದಾರಾಗಿ ಸೈನ್ಯ ನುಸುಳುವವರ ಸದೆ ಹೊಡೆದಂತ ನಮ್ಮೆಲ್ಲರ ತಾಯಿ ಮನೆಗೆ ಹೋಗುವವರ ಜಯಂತಿಯನ್ನು ಆಚರಣೆ ಮಾಡಿದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದನ್ನು ನಾವೆಲ್ಲ ಮಾಡಿಕೊಂಡಿದ್ದಾರೆ. ಇವತ್ತು ನಮ್ಮೆಲ್ಲರ ಆರಾಧ್ಯ ದೈವ ಪ್ರಭು ಶ್ರೀರಾಮನ ಪ್ರತಿಷ್ಠಾಪನೆಯ ಅಯೋಧ್ಯೆಯಲ್ಲಿ ನೂರಾರು ವರ್ಷಗಳಿಂದ ನಮ್ಮೆಲ್ಲರ ಆಸೆ ಏನಿತ್ತು ಅದನ್ನು ಪೂರ್ಣಗೊಳಿಸಿದಂತ ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ಮಾಡಿದಂತ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ಇವತ್ತು ಆ ಶ್ರೀರಾಮನ ವಾಲ್ಮೀಕಿಯವರ ಏನು ಅಯೋಧ್ಯೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅದಕ್ಕೆ ವಾಲ್ಮೀಕಿ ಅವರನ್ನ ಹೆಸರನ್ನ ಇಟ್ಟು ಗೌರವಿಸಿರ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ಬಂಧುಗಳೇ, ಹೀಗೆ ಹಲವಾರು ವಿಚಾರಗಳನ್ನ ಇವತ್ತು ಹಲವಾರು ವಿಷಯ. ಕಳೆದ ಮೇಯರ್ ಸ್ಥಾನ, ಮೈಸೂರಿನ ಮೇಯರ್ ಸ್ಥಾನ ಜನರಲ್ಗೆ ಮೀಸಲಾಗಿದ್ದಂತ ಮೇಯರ್ ಸ್ಥಾನವನ್ನ ಎಷ್ಟು ಸೇರಿದಂತ ನನಗೆ ಮೇಯರ್ ಸ್ಥಾನವನ್ನು ಕೊಟ್ಟಿದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದನ್ನು ನಾವು ಬರೀಬಾರದು. ಈಗ ಬೇರೆ ಯಾವುದೇ ಪಕ್ಷದಲ್ಲೂ ಸಾಧ್ಯ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಈ ಎಸ್ಟಿ ಜನಾಂಗಕ್ಕೆ ಅವಕಾಶಗಳನ್ನ, ಕೊಡುಗೆಗಳನ್ನ ಕೊಡ್ತಾ ಇರ್ತಕ್ಕಂಥ ಪಕ್ಷ ಯಾವ್ದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ನಾಯಕ ಸಮಾಜ, ಎಸ್ಟಿ ವರ್ಗ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಬಿಜೆಪಿ ಯಡಿಯೂರಪ್ಪನವರು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿದ್ರೆ, ಸಿದ್ದರಾಮಯ್ಯನವರು ಏನು ಮದಕರಿ ನಾಯಕನನ್ನ ಮೋಸದಿಂದ ಅವರನ್ನ ವಿಷಪ್ರಾಶನ ಮಾಡಿ ಹತ್ಯೆ ಮಾಡಿದಂತ ಇದರಲ್ಲಿ ಟಿಪ್ಪುವಿನ ಜಯಂತಿಯನ್ನು ಮಾಡ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಏನು ಎಸ್ಟಿ ಸಮಾಜ ಇದೆ, ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಇದೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಪರವಾಗಿ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಮ್ಮೆಲ್ಲರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಕೂಡ ಇವತ್ತು ಇಲ್ಲಿದ್ದಾರೆ. ಇವತ್ತು ಮೈಸೂರು ಏನು ವಿಶ್ವವಿಖ್ಯಾತ ನಗರವಾಗಿದೆ, ಪಾರಂಪರಿಕ ನಗರವಾಗಿದೆ. ನಮ್ಮೆಲ್ಲರ ಇವತ್ತು ಇಡೀ ಜಗತ್ತು ಮೈಸೂರನ್ನ ನೋಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅವತ್ತು ನಮ್ಮ ಮಹಾರಾಜರು ಕೊಟ್ಟಂತ ಕೊಡುಗೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತು ಮೈಸೂರಿನಲ್ಲಿ ನಾವು ಬೆಳಿಗ್ಗೆ ಎದ್ದು ನಳವನ್ನ ನೀರನ್ನ ಬಿಡಬೇಕಾದ್ರೆ ಮಹಾರಾಜರನ್ನ ಒಂದ್ಸರಿ ನಾವು ಸಂಜೆ ದೀಪವನ್ನ ಮನೆಯಲ್ಲಿ ದೀಪವನ್ನ ಹಾಕ್ಬೇಕಾದ್ರೆ ಮಹಾರಾಜರನ್ನ ನಾವು ಸ್ಮರಣೆಯನ್ನ ಮಾಡಬೇಕು ಬಂಧುಗಳೇ. ನಾವು ಪ್ರತಿನಿತ್ಯ ದೇವರಿಗೆ ಕೈ ಮುಗಿತೀವೋ ಇಲ್ವೋ, ಆದ್ರೆ ಮಹಾರಾಜರಿಗೆ ಕೈ ಮುಗಿಬೇಕು. ಯಾಕಂದ್ರೆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು ಮಹಾರಾಜ. ದೇಶದಲ್ಲಿ ಪ್ರಥಮ ಬಾರಿಗೆ ನಳದಲ್ಲಿ ನೀರು ಕೊಟ್ಟಂತದ್ದು ಯಾರಂದ್ರೆ ಮೈಸೂರಿನ ಮಹಾರಾಜರು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಮಹಾರಾಜರಾಗೆ ನಾವು ನಿಮ್ಮ ಜೊತೆ
ಜನತಾ ಪಾರ್ಟಿಯ ಪರವಾಗಿ ಇವತ್ತು ನಾಯಕ ಸಮಾಜ ನಿಮ್ಮ ಜೊತೆಯಲ್ಲಿ ಇದೆ ಅಂತಕ್ಕಂಥ ಎಸ್ ಟಿ ಸಮಾಜ ನಿಮ್ಮ ಜೊತೆಯಲ್ಲಿ ಇದೆ ಅಂತಕ್ಕಂಥ ಮಾತನಾಡಿ ಇವತ್ತು ಪ್ರಾಸ್ತಾವಿಕ